ಜೆಡಿಎಸ್, ಬಿಜೆಪಿ ಮತ್ತು ಕಾಂಗ್ರೆಸ್ ಈ ಮೂರು ಪಕ್ಷಗಳ ಕಣ್ಣು ಮಂಡ್ಯ ಕ್ಷೇತ್ರದ ಮೇಲೆ ಬಿದ್ದಿದೆ. ಬಿಜೆಪಿ ಜೊತೆ ಮೈತ್ರಿ ಮಾಡಿಕೊಂಡಿರೋ ದಳಪತಿಗಳು ಮಂಡ್ಯ ನಮ್ ಕೊಡಿ ಅನ್ನೋ ಬೇಡಿಕೆ ಇಟ್ಟಿದ್ದಾರೆ. ಆದರೆ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿಯನ್ನ ಬೆಂಬಲಿಸಿದ್ದ ಸುಮಲತಾ ಮಂಡ್ಯದಿಂದ ಬಿಜೆಪಿ ಟಿಕೆಟ್ ಪಡೆದುಕೊಳ್ಳೋದಕ್ಕೆ ಲಾಬಿ ನಡೆಸ್ತಾ ಇದ್ದಾರೆ. ಇದರ ಮಧ್ಯೆ ಸೈಲೆಂಟ್ ಆಗಿ ಕಾಂಗ್ರೆಸ್ ಮಂಡ್ಯದಲ್ಲಿ ದೋಸ್ತಿಗಳಿಗೆ ಟಕ್ಕರ್ ಕೊಡೋದಕ್ಕೆ ರಣತಂತ್ರವನ್ನ ರೂಪಿಸ್ತಾ ಇದೆ. ರಣರೋಚಕ ತಿರುವಿನತ್ತ ಮಂಡ್ಯ ಲೋಕ ಅಖಾಡ. ಮೋದಿಯಿಂದ ಸುಮಲತಾಗೆ ಸಿಕ್ತ ಟಿಕೆಟ್ ಭರವಸೆ. ಶತಾಯಗತಾಯ ಮಂಡ್ಯದಿಂದಲೇ ಸ್ಪರ್ಧೆ ಮಾಡಬೇಕು ಅಂತ ಪಣತುಟ್ಟಿರುವ ಸಂಸದೆ ಸುಮಲತಾ ದಿಲ್ಲಿ ಮಟ್ಟದಲ್ಲಿ ಭಾರೀ ಲಾಬಿ ನಡೆಸುತ್ತಿದ್ದಾರೆ. ರಾಷ್ಟ್ರ ರಾಜಧಾನಿಯಲ್ಲಿ ಬಿಜೆಪಿ ವರಿಷ್ಠರನ್ನ ಭೇಟಿಯಾಗುವ ಮೂಲಕ ಮಂಡ್ಯ ಮೇಲಿನ ಹಿಡಿತ ತಪ್ಪದಂತೆ ದಾಳ ಉರುಳಿಸುತ್ತಿದ್ದಾರೆ. ಅದರಲ್ಲೂ ಪ್ರಧಾನಿ ಮೋದಿಯವರನ್ನ ಸುಮಲತಾ ಭೇಟಿಯಾದ ಬಳಿಕ ಮಂಡ್ಯ ಲೋಕಸಭಾ ಅಖಾಡ ರಣರೋಚಕ ತಿರುವಿನತ್ತ ಸಾಗಿದೆ. ಮೋದಿ ಮಾತಿನಿಂದ ಸುಮಲತಾಗೆ ಹೆಚ್ಚಾಯಿತು ವಿಶ್ವಾಸ. ಕಳೆದ 2 ದಿನಗಳಿಂದ ಸಂಸದೆ ಸುಮಲತಾ ಅಂಬರೀಶ್ ಮಂಡ್ಯ ಟಿಕೆಟ್ ವಿಚಾರದಲ್ಲಿ ಬಿಜೆಪಿ ನಾಯಕರಿಗೆ ಮನವರಿಕೆ ಮಾಡಿಕೊಡ್ತಿದ್ದಾರೆ. ಪ್ರಧಾನಿ ಮೋದಿಯವರನ್ನ ಕೂಡ ಭೇಟಿಯಾಗಿ ಮೈತ್ರಿಗಾಗಿ ಮಂಡ್ಯ ಬಿಟ್ಟು ಕೊಡದಂತೆ ಮನವಿಯನ್ನ ಮಾಡಿಕೊಂಡಿದ್ರು. ದಳಕ್ಕೆ ಕ್ಷೇತ್ರ ಬಿಟ್ಟುಕೊಟ್ರೆ ಮಂಡ್ಯದಲ್ಲಿ ಬಿಜೆಪಿ ಶಕ್ತಿ ಕುಂದುತ್ತೆ. ಹೀಗಾಗಿ ಯಾವ ಕಾರಣಕ್ಕೂ ಕ್ಷೇತ್ರ ಬಿಟ್ಟುಕೊಡಬೇಡಿ, ನನಗೆ ಬಿಜೆಪಿಯಿಂದ ಟಿಕೆಟ್ ಕೊಡಿ ಅಂತ ಹೇಳಿ ಸುಮಲತಾ ಮನವಿ ಮಾಡಿಕೊಂಡಿದ್ದಾರೆ. ಇನ್ನು ಸುಮಲತಾರ ಮಾತು ಆಲಿಸಿದ ಬಳಿಕ ಮೋದಿ, ನೀವು ತಲೆ ಕೆಡಿಸಿಕೊಳ್ಬೇಡಿ, ಕೆಲ ದಿನಗಳಲ್ಲಿ ಮೈತ್ರಿ ಅಭ್ಯರ್ಥಿಗಳು ಫೈನಲ್ ಆಗಲಿದ್ದಾರೆ, ನಿಮಗೂ ಗುಡ್ ನ್ಯೂಸ್ ಸಿಗಲಿದೆ, ಧೈರ್ಯವಾಗಿರಿ ಅಂತ ಸಂಸದೆ ಸುಮಲತಾಗೆ ಅಭಯ ನೀಡಿದ್ದಾರೆ ಅನ್ನುವ ಮಾಹಿತಿ ನ್ಯೂಸ್ ಫಸ್ಟ್ಗೆ ಲಭ್ಯವಾಗಿದೆ. ಮಂಡ್ಯದಲ್ಲಿ ದೋಸ್ತಿಗಳಿಗೆ ಟಕ್ಕರ್ ಕೊಡಲು ಕೈ ರಣತಂತ್ರ. ಒಂದ್ ಕಡೆ ಮಂಡ್ಯ ಕ್ಷೇತ್ರಕ್ಕಾಗಿ ಬಿಜೆಪಿ ಜೆಡಿಎಸ್ ಮಧ್ಯೆ ಹಗ್ಗ ಜಗ್ಗಾಟ ಮುಂದುವರೆದ್ರೆ, ಮತ್ತೊಂದ್ ಕಡೆ ಕಾಂಗ್ರೆಸ್ ಸೈಲೆಂಟ್ ಆಗಿಯೇ ದೋಸ್ತಿಗಳಿಗೆ ಟಕ್ಕರ್ ಕೊಡೋಕೆ ರಣತಂತ್ರವನ್ನ ರೂಪಿಸ್ತಾ ಇದೆ. ಬಿಜೆಪಿ ಟಿಕೆಟ್ಗಾಗಿ ಸುಮಲತಾ ಲಾಬಿ ನಡೆಸುತ್ತಿದ್ದಾರೆ. ಇನ್ನು ಜೆಡಿಎಸ್ನವರು ಕೂಡ ಒಂದ್ ವೇಳೆ ಸುಮಲತಾ ಬಿಜೆಪಿ ಅಭ್ಯರ್ಥಿಯಾದ್ರೆ ಸ್ವಾಗತಿಸ್ತೀವಿ ಅಂತ ಹೇಳಿದ್ದಾರೆ. ಹೀಗಾಗಿ ಒಂದೇ ಕಲ್ಲಿನಲ್ಲಿ 2 ಹಕ್ಕಿಯನ್ನ ಹೊಡೆಯೋಕೆ ಕಾಂಗ್ರೆಸ್ ತಂತ್ರವನ್ನ ರೂಪಿಸಿದ್ದು, ಸುಮಲತಾರಿಗೂ ಶಾಕ್ ಕೊಡುವಂತಹ ಕ್ಯಾಂಡಿಡೇಟ್ ಕಣಕ್ಕಿಳಿಸೋಕೆ ಚಿಂತನೆ ನಡೆಸಿದೆ. ವೆಂಕಟರಮಣಗೌಡ ಅಲಿಯಾಸ್ ಸ್ಟಾರ್ ಚಂದ್ರುಗೆ ಟಿಕೆಟ್ ನೀಡೋಕೆ ಕಾಂಗ್ರೆಸ್ ಮುಂದಾಗಿದೆ. ನಾಗಮಂಗಲ ಮೂಲದ ಉದ್ಯಮಿಯಾಗಿರುವಂತಹ ಸ್ಟಾರ್ ಚಂದ್ರು ಗೌರಿಬಿದನೂರು ಶಾಸಕ ಪುಟ್ಟಸ್ವಾಮಿ ಗೌಡರ ಸಹೋದರ. ಪುಟ್ಟಸ್ವಾಮಿ ಗೌಡರ ಅಳಿಯ ಶಾಸಕ ಶರತ್ ಬಚ್ಚೇಗೌಡರಿಗೂ ಸಂಬಂಧಿ. ರಾಜಕೀಯ ಹಿನ್ನೆಲೆಯನ್ನ ಹೊಂದಿದ್ದು ಯಶಸ್ವಿ ಉದ್ಯಮಿಯಾಗಿದ್ದಾರೆ. ಮಂಡ್ಯಕ್ಕೆ ಚಂದ್ರೂರನ್ನ ಪರಿಚಯಿಸೋಕೆ ಕಾಂಗ್ರೆಸ್ ವೇದಿಕೆ ಸಿದ್ಧ ಮಾಡಿಕೊಳ್ತಾ ಇದ್ದು, ಸ್ಥಳೀಯ ಕಾರ್ಯಕ್ರಮಗಳ ಮೂಲಕ ಸ್ಟಾರ್ ಚಂದ್ರು ಪರಿಚಯಕ್ಕೆ ಪ್ಲಾನ್ ಮಾಡಿದೆ. ನಮ್ಮ ಜಿಲ್ಲೆಯ ಸಂಸದರು ಅವರು ನೇಮಕೊಂಡಿದ್ದಂಗೆ ಕಳೆದ 2023 ಚುನಾವಣೆಯಲ್ಲಿ ಅಧಿಕೃತವಾಗಿ ಬಿಜೆಪಿಗೆ ಘೋಷಣೆ ಮಾಡ್ಕೊಂಡಿದ್ರು ಬೆಂಬಲವನ್ನು. ಎಲ್ಲ ಚುನಾವಣೆಯ ಬಿಜೆಪಿ ಅಭ್ಯರ್ಥಿಗಳ ಜೊತೆ ಕ್ಯಾಂಪೇನ್ ಮಾಡಿದರು. ಸೊ ಈಗ ಗುಂಪಿನ ಮೀಟಿಂಗ್ ಮಾಡಿ ನನಗೆ ಟಿಕೆಟ್ ಕೊಡಬೇಕು ಅಂತ ಹೇಳಿದ್ದಾರೆ. ನಿನ್ನೆ ಪ್ರಧಾನಮಂತ್ರಿಯವ್ರನ್ನ, ನಡ್ಡಾ ಅವ್ರನ್ನ ಭೇಟಿ ಮಾಡಿದ್ದಾರೆ. ಇಷ್ಟೆಲ್ಲ ಆದಮೇಲೆ ಅವ್ರ ಬಗ್ಗೆ ನಾವು ಮಾತನಾಡ್ತಕ್ಕಂಥದ್ದು ಸೂಕ್ತ ಅಲ್ಲ. ಹೇಳಿಕೆ ಪ್ರಾಮುಖ್ಯತೆ ಸಿಗಬೇಕು ಅಂತ ಅನ್ನೋನಲ್ಲ. ಕಾಂಗ್ರೆಸ್ಸಲ್ಲಿ ಅವರು ಒಬ್ಬರು ಆಸ್ಪರೆಂಟ್ ಅಂತ ಹೇಳಿದ್ದೀನಿ. ಅಂತಿಮವಾಗಿ ಪಕ್ಷ ಘೋಷಣೆ ಮಾಡಿ. ಒಟ್ಟಾರೆ ಕಳೆದ ಲೋಕಸಭೆ ಚುನಾವಣೆಯಲ್ಲಿ ಇಡೀ ಇಂಡಿಯಾದ ಗಮನ ಸೆಳೆದಿದ್ದ ಮಂಡ್ಯ ಕ್ಷೇತ್ರ ಈ ಬಾರಿಯೂ ಕುತೂಹಲದ ಅಖಾಡವಾಗಿದೆ. ಬಿಜೆಪಿ ಜೊತೆ ಮೈತ್ರಿ ಮಾಡಿಕೊಂಡಿರುವ ಜೆಡಿಎಸ್ ಮಂಡ್ಯ ಮೇಲೆ ಕಣ್ಣಿಟ್ಟಿದೆ. ಇನ್ನು ಸ್ವಾಭಿಮಾನಿ ಸಂಸದೆ ಕೂಡ ಮಂಡ್ಯ ಬೇಕೇ ಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ನಂದೀಶ್, ನ್ಯೂಸ್ ಫಸ್ಟ್, ಮಂಡ್ಯ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.